ನಮಸ್ಕಾರ. ಆಪರೇಷನ್ ಸಿಂಧೂರ್ ತಾತ್ಕಾಲಿಕವಾಗಿ ತಡೆ ಹಿಡಿಯದ ಮೇಲೆ 7 ಕಾಂಟಿನೆಂಟ್ಗಳಿಗೆ ಭಾರತ ದೇಶದ ನಮ್ಮ ಸರ್ವಪಕ್ಷ ನಿಯೋಗ ಪಾಕಿಸ್ತಾನವನ್ನು ಮತ್ತು ಪಾಕಿಸ್ತಾನದ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ನಾವು ಯಾಕೆ ಅಟ್ಯಾಕ್ ಮಾಡಿದ್ವಿ, ಅದನ್ನು ಯಾಕೆ ನಾವು ಧ್ವಂಸ ಮಾಡಿದ್ವಿ, ಮತ್ತು ಆ ಧ್ವಂಸ ಆದಮೇಲೆ ಆ ಟೆರರಿಸ್ಟಿನ ಮೆರವಣಿಗೆಯಲ್ಲಿ, ಸಾವಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನಿನ ಜನರಲ್, ಪಾಕಿಸ್ತಾನಿನ ಪೊಲಿಟಿಷಿಯನ್ಸ್ ಹೆಂಗೆ ಭಾಗವಹಿಸಿದರು ಅಂದಾಗ ಟೆರರಿಸಮ್ ಮತ್ತು ಪಾಕಿಸ್ತಾನ ದೇಶ ಎರಡನ್ನೂ ಕೂಡ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿ ಹೇಳಲಿಕ್ಕೆ ಶಶಿ ಥರೂರ್, ಸುಪ್ರಿಯಾ ಸುಳೆ, ಕನಿಮೋಳಿ, ಆ ನಂತರ ನಮ್ಮ ಅನೇಕ ಪೊಲಿಟಿಕಲ್ ಲೀಡರ್ಸ್ಗಳು ಬೇರೆ ಬೇರೆ ಕಾಂಟಿನೆಂಟ್ನಲ್ಲಿ ಹೋಗಿದ್ದಾರೆ. ಎಲ್ಲಿ ಅವರು ಹೋಗಿದ್ದಾರೆ ಅಲ್ಲಿ ಅವ್ರಿಗೆ ಸಿಕ್ಕ ರೆಸ್ಪಾನ್ಸ್, ವಿ ಕಾಲ್ ಇಟ್ ಎ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಡಿಪ್ಲೊಮ್ಯಾಟಿಕ್ ರಿಲೇಷನ್ನಲ್ಲಿ ಅವ್ರಿಗೆ ಸಾಕಷ್ಟು ಯಶಸ್ಸನ್ನು ಸಿಗ್ತಾಯಿದೆ. ಇಲ್ಲಿ ಪಾಕಿಸ್ತಾನಿನ ಶಬಾಜ್ ಶರೀಫ್ ತಾವಾಗಿಯೇ ಒಪ್ಕೊಂಡಿದ್ದಾನೆ, ನಾವು ಬೆಳಗಿನ ಜಾವದ ನಮಾಜ ನಂತರ ಅಟ್ಯಾಕ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಭಾರತದ ಸೈನ್ಯ ಶಕ್ತಿ ನಮ್ಮ ಎಲ್ಲ 13 ಏರ್ಪೋರ್ಟ್ಗಳನ್ನು तबाह कर दिया ಅಂತ ಹೇಳ್ತಾರೆ ಅವರು ಹಮಾರೆ ಬಹುತ್ ಸಾರೆ ಸಿವಿಲಿಯನ್ಸ್ ಕೋ ಭಿ ಮಾರಾ ಹೈ ಅಂತ ಹೇಳ್ತಾರೆ. ಅವ್ರು ಸಿವಿಲಿಯನ್ಸ್ ಇದ್ದಿದ್ದಿಲ್ಲ, ನಾವು ಸಾಯಿಸಿದ್ದು ಟೆರರಿಸ್ಟ್ಗಳನ್ನು. ಇದು ನಾವು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ತಾವೇ ಯುದ್ಧ ಗೆದ್ದಂತೆ ಜನರಲ್ ಮುನೀರನ್ನು ಈಗ ಅವರು ಫೀಲ್ಡ್ ಮಾರ್ಷಲ್ ಅಂತ ಮಾಡಿದ್ದಾರೆ. ಹೆಂಗೆ ನಮಗೆ 71ರ ಯುದ್ಧದ ನಂತರ ಮಾಣಿಕ್ ಶಾ ಅವರಿಗೆ ಫೀಲ್ಡ್ ಮಾರ್ಷಲ್ ಅಂತ ಕರಿತಾ ಇದ್ದರು, ಅದೇ ಥರ ಇವರು ಕೂಡ ಅವರನ್ನು ಫೀಲ್ಡ್ ಮಾರ್ಷಲ್ ಅಂತ ಕರಿತಾ ಇದ್ದಾರೆ. ಇನ್ನೊಬ್ಬ ಜನರಲ್ ಇಡೀ ವಿಶ್ವಕ್ಕೆ ಸಾರ್ತಾ ಇದೆ, ಹಮ್ ಅಟೋಮಿಕ್ ವಾರ್ ಕರ್ ದೇಂಗೆ ಅಂತ. ನೋಡಿ, ನೋ ಫಸ್ಟ್ ಯೂಸ್ ಟ್ರೀಟಿಯಲ್ಲಿ ನಮ್ಮ ದೇಶದ ನಿಲುವು ಯಾವಾಗ ಒಪ್ಪಂದ ಆಯಿತು ಅವಾಗ ಸ್ಪಷ್ಟ ಇತ್ತು, ವಿ ವಿಲ್ ನಾಟ್ ಯೂಸ್ ಅವರ್ ಅಟಾಮಿಕ್ ಪವರ್ ಅಂಟಿಲ್ ಅನ್ಲೆಸ್ ಸಂಬಡಿ ಹ್ಯಾಸ್ ಅಟ್ಯಾಕ್ಡ್ ಅನ್ ಅಸ್. ಸೊ ರಿಟ್ಯಾಲಿಟರಿ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೇವೆ ಅದಕ್ಕೆ, ಆ ಶಬ್ದ. ರಿಟ್ಯಾಲಿಯೇಷನ್ ಮಾತ್ರ ನಮ್ಮ ದೇಶ ಮಾಡ್ತದೆ ಹೊರತು ನಾವಾಗಿ ಯಾರ ಮೇಲೂ ಯುದ್ಧ ಸಾರಲ್ಲ. ಆದರೆ ಮಹಾತ್ಮ ಗಾಂಧಿಯವರು ಒಂದು ಹೇಳಿದರು, यदि कोई आपको एक थप्पड़ मारता है तो आप दूसरा गाल भी आगे करो. सो हम दूसरा गाल भी आगे करने के बाद महात्मा गांधी ने ये नहीं बोला था कि 2 थप्पड़ मारने के बाद फिर आगे क्या करना है, आगे तो हम मारेंगे. सो ಇದು ಗೀದಡ್ ಬಡ್ಬುಕಿ ಅಂತ ನಾವು ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಹೇಳ್ತೇವೆ. ಇದನ್ನು ಕೂಡ ಎಲ್ಲ 7 ಕಾಂಟಿನೆಂಟು, ಅಮೇರಿಕಾ ಆಯಿತು, ಆಫ್ರಿಕಾ ಆಯಿತು, ಯುರೋಪಿಯನ್ ನೇಷನ್ಸ್ ಆಯಿತು, ಅರೇಬಿಯನ್ ಕಂಟ್ರೀಸ್ ಆಯಿತು, ಈ ಎಲ್ಲ ದೇಶದ 27 ದೇಶಕ್ಕೆ ಹೋಗಿ ನಮ್ಮ ಪ್ರತಿನಿಧಿ ಮಂಡಳ ಈಗ ಹೇಳ್ತಾ ಇದೆ. ಈ ಒಂದು ಸಮಯದಲ್ಲಿ ನಾವು ಅವರಿಗೆ ಕೆಣಕ್ತಾ ಇದ್ದೇವೆ, ನಮ್ಮ ಪ್ರಧಾನಮಂತ್ರಿಗಳು ಕೆಣಕ್ತಾ ಇದ್ದಾರೆ, ನಮ್ಮ ರಕ್ಷಾ ಮಂತ್ರಿನೂ ಕೆಣಕ್ತಾ ಇದ್ದಾರೆ, ನಮ್ಮ ಗೃಹ ಮಂತ್ರಿನೂ ಕೆಣಕ್ತಾ ಇದ್ದಾರೆ, ಬರ್ರಿ ಮಕ್ಕಳ ಆಡೋಣ ಯುದ್ಧ ಅಂಥೇಳಿ.
ಅದಕ್ಕೆ ಅದು ಸಾಧ್ಯ ಆಗುವುದಿಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಅವರು ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಅದೇನು ಕತಾರ್, ಸೌದಿ ಅರೇಬಿಯಾ ಮತ್ತು ಚೈನಾ ಅವ್ರ ಜೊತೆ ಇದೆ, ಅದು ಎಲ್ಲರಿಗೂ ಗೊತ್ತು. ಟ್ರಂಪನ್ನ ಸ್ಟೇಟ್ಮೆಂಟ್ ಹಿಡ್ಕೊಂಡು ಜಯರಾಮ್ ರಮೇಶು ಡೈಲಿ ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ಉತ್ಸಾಹ ಸಂಜಯ್ ರಾವತ್ ಮುಂಬೈಯಿಂದನೂ ಮಾಡ್ತಾಯಿದ್ದಾರೆ. ನೋಡಿ, ನಮ್ಮ ದೇಶದ ಹಿತಶತ್ರುಗಳು ಪ್ರಧಾನಮಂತ್ರಿ ಕ್ಯೂ ನೀ ಬೋಲ್ತಾ ಅಂತ ಕೇಳಿದಾಗ ಪ್ರಧಾನಮಂತ್ರಿಗಳು ಪಟ್ನಾದಲ್ಲಿ ಕೂಡ ಜನಸಭೆಯಲ್ಲಿ ಮಾತಾಡಿದರು. ಒಂದು CII ಕಾನ್ಫರೆನ್ಸ್ ಇತ್ತು, ಅಲ್ಲಿಯೂ ಕೂಡ ಮಾತಾಡಿದರು. ಆಮೇಲೆ ಒಂದು 2-3 ಸಭೆ ಬಿಹಾರದಲ್ಲಿ ಆಯಿತು, ಆಂಧ್ರದಲ್ಲಿ ಆಯಿತು. ಸಾರ್ವಜನಿಕರಿಗೆ ಆಪರೇಷನ್ ಸಿಂಧೂರದ ಮಹತ್ವ, ಆಪರೇಷನ್ ಸಿಂಧೂರ್ ನಂತರ ಯಾಕೆ ಪಾಸ್ ಕೊಟ್ವಿ ಮತ್ತು ಆಪರೇಷನ್ ಸಿಂಧೂರ್ ನಾವು ಮುಂದೆ ಹೆಂಗೆ ಕಂಟಿನ್ಯೂ ಮಾಡ್ತೇವೆ ಅನ್ನೋದನ್ನು ಸರಿಯಾಗಿ ಹೇಳಿದ್ದಾರೆ. ಈಗ ಸಮಸ್ಯೆ ಬಂದಿರೋದು ಜಯರಾಮ್ ರಮೇಶ್ಗೆ ಮತ್ತು ರಾಹುಲ್ ಗಾಂಧಿ ಗ್ಯಾಂಗಿಗೆ. ಅವರ ಎಂ ಪಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವು ಎಲ್ಲವೂ ಕೂಡ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಶಶಿ ಥರೂರ್ ಏನು ಮಾತಾಡಿದ್ದಾರೆ, ಆದರೆ ಅದನ್ನು ರಾಹುಲ್ ಗಾಂಧಿ ಅವರು ಅದನ್ನು ಒಪ್ತಾ ಇಲ್ಲ. ರಾಹುಲ್ ಗಾಂಧಿ ಒಪ್ತಾ ಇಲ್ಲ ಯಾಕಂತಂದರೆ ಅದು ಅವರ ನೇಚರ್ನಲ್ಲಿದೆ. ಆದರೆ ಮುಂಬರುವ ದಿವಸಗಳಲ್ಲಿ ಇದೇನು ಎಲ್ಲ ನಡೀತಾ ಇದೆ ಇದರ ಪರಿಣಾಮ ಪಾಕಿಸ್ತಾನ ಅನುಭವಿಸ್ತದೆ ಮತ್ತು ಬಿಹಾರ್ ಇಲೆಕ್ಷನ್ನಲ್ಲಿ ರಾಜಕೀಯ ಪಕ್ಷಗಳು ಯಾರು ವಿರೋಧ ಮಾಡಿದ್ದಾರೆ ಅವರು ಕೂಡ ಇದನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಆದರೆ ಒಂದು ಮಾತ್ರ ನಿಜ, ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸು ಮತ್ತು ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನು ಮೇಂಟೈನ್ ನಾವು ಮಾಡ್ತಾ ಇದ್ದೇವೆ, ಈ ರಿಲೇಷನ್ಸ್ಗಳನ್ನು ಮುಂದುವರಿಲಿಕ್ಕೆ ಇಷ್ಟೇ ಪ್ರಮಾಣದ ಹೇಳಿಕೆಗಳು ಕೊಡಬೇಕು, ಇಷ್ಟೇ ಪ್ರಮಾಣದ ಹೇಳಿಕೆ ಕೊಡಬಾರ್ದು ಅನ್ನೋದನ್ನು ನಮ್ಮ ಅಪೋಸಿಷನ್ದವರು ಅರ್ಥ ಮಾಡ್ಕೋಬೇಕಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ.